ನಮಸ್ಕಾರ. ಸೌಂದರ್ಯ ಅಂತ ಕೂಡ್ಲೇನೆ ಹೆಣ್ಣು ಅಂತ ಬಂದ್ಬಿಡತ್ತೆ ಅಲ್ವಾ? ಸೌಂದರ್ಯವಾಗಿ ಇರಬೇಕು, ಏನಿದ್ರು ತೊಂದರೆ ಇಲ್ಲ, ಸೌಂದರ್ಯವಂತ ಇರಬೇಕು. ನಮ್ಮ ಮುಖದಲ್ಲಿ ಏನೋ ಬಗ್ಗು ಗಿಂಗು ಇರಬಾರ್ದು, ಆಮೇಲೆ ಕಪ್ಪು ಕಲೆಗಳು ಇರಬಾರ್ದು, ಮೊಡವೆಗಳು ಬರಬಾರ್ದು. ಯಂಗ್ಸ್ಟರ್ಸ್ ಅಲ್ಲಿ ಮೊಡವೆಗಳು ಬರಂಗಿಲ್ಲ. ಮದುವೆಗಿಂತ ಮುಂಚೆ ತುಂಬಾ ಚೆನ್ನಾಗಿರ್ಬೇಕು, ಮದುವೆ ಆದ್ಮೇಲೆ ಇನ್ನೂ ಚೆನ್ನಾಗಿರ್ಬೇಕು, ಯಾಕಂದ್ರೆ ಹೆಂಡತಿ ಜೊತೆಗೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಎಲ್ಲರಿಗೂ ಸೌಂದರ್ಯದ ಪ್ರಜ್ಞೆ ಅನೇಕರಿಗಿರುತ್ತೆ. ವಯಸ್ಸಾದಾಗ್ಲೂ ಕೂಡ ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ಕರೆಕ್ಟಾ? ಕಾಸ್ಮೆಟಿಕ್ಸ್ಗೆ ಎಷ್ಟೆಲ್ಲ ಖರ್ಚು ಮಾಡ್ತಿರ್ತೀವಿ, ಆದ್ರೂ ಕೂಡ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಬರ್ತಿರುತ್ತೆ. ಆದ್ರೆ ನಮ್ಮ ಒಂದು ಸ್ಕಿನ್ ಅನ್ನ, ಅಂದ್ರೆ ಈ ಒಂದು ಹೆಣ್ಣು ಮಕ್ಕಳ ಸ್ಕಿನ್ ಇರಬಹುದು ಅಥವಾ ಗಂಡು ಮಕ್ಕಳ ಸ್ಕಿನ್, ಯಾರು ಸೌಂದರ್ಯದ ಬಗ್ಗೆ ಸಾಕಷ್ಟು ಕಾಳಜಿಗಳು ಎಲ್ಲರೂ ಇರ್ತಾರೆ, ಒಂದು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿದಾಗ ಒಂದು ಸ್ವರ್ಣಕಾಂತಿ ಷೋಡಶಿ ಚಿಕಿತ್ಸೆ ಅಂತ ಇರುತ್ತೆ. ಸ್ವರ್ಣಕಾಂತಿ ಷೋಡಶಿ ಚಿಕಿತ್ಸೆ ಅಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹೆಸರಲ್ವಾ? ಕೇಳಿದ್ರೆ ಖುಷಿ ಆಗುತ್ತೆ. ನಾನು ಷೋಡಶಿ ಆಗ್ಬೇಕು, ನನಗೂ ಆ ಒಂದು ಸೌಂದರ್ಯ ಬರಬೇಕು, 16 ವರ್ಷದ ಯುವತಿ ಆಗ್ಬೇಕು ಅಂತ ಪ್ರತಿಯೊಬ್ಬರಿಗೆ ಇರುತ್ತಲ್ವಾ. ಆದರೆ ಈ ಕಾಸ್ಮೆಟಿಕ್ಸ್ ಒಂದು ಕೆಮಿಕಲ್ ಇಂದ ಹೊರಗಡೆ ತಂದು ಹೇಗೆ ನ್ಯಾಚುರಲ್ ಆಗಿ ಆ ಒಂದು ಸ್ವರ್ಣಕಾಂತಿನ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಲತಾ ಶೇಖರ್ ಅವರು ಮಾತನಾಡ್ತಾರೆ. ಡಾಕ್ಟ್ರೆ, ಹೆಣ್ಣು ಮಕ್ಕಳಂದ್ರೆ ಸೌಂದರ್ಯ, ಈಗ ನೀವೇ ಅದಕ್ಕೆ ಉದಾಹರಣೆ. ಸೊ ಹಾಗಾಗಿ ಯಾವ ತರ ಹೆಣ್ಮಕ್ಳಿಗೆ ಈ ತರ ಸಮಸ್ಯೆಗಳು ಹೊರಗಡೆ ತರಬಹುದು? ಎಲ್ರಿಗೂ ಕನ್ನಡಿ ನೋಡ್ಕೊಂಡು ನಾನ್ ಚೆನ್ನಾಗಿರ್ಬೇಕು ಅಂತ ಇದ್ದೇ ಇರುತ್ತೆ. ಯಂಗ್ಸ್ಟರ್ಸ್ ಅಲ್ಲಿ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಗ್ಲೋ ಇರುತ್ತೆ. ಅದು ಏನಾಗತ್ತೆ ಅಂತ ಕಳೆಗುಂತಾ ಬರುತ್ತೆ ನಿಮ್ಮ ಸ್ಟ್ರೆಸ್ ಇಂದ. ಮತ್ತೆ ಏಜ್ ಸಿಂಪ್ಟಮ್ ಬಂದಾಗ ಮುಖ ಸುಕ್ಕಾಗೋದಾಗ್ಲಿ ಅಥವಾ ಕಪ್ಪು ಕಲೆಗಳು ಬರೋದಾಗ್ಲಿ ಇದೆಲ್ಲ ಕಾಮನ್. ಅಟ್ಲೀಸ್ಟ್ ನೀವು ಯಾವುದೇ ಬ್ಯೂಟಿ ಪಾರ್ಲರಿಗೆ ಹೋಗಿ ಏನೇ ಮಾಡ್ಕೊಂಡ್ರು ಕೂಡ ಅದನ್ನ ಮುಚ್ಚಿಡೋದು ಕಷ್ಟ ಆಗ್ತಾ ಇರುತ್ತೆ. ಒಳಗಡೆಯಿಂದ ಕ್ಲೆನ್ಸ್ ಆದಾಗ ತುಂಬಾ ಚೆನ್ನಾಗಿ ನಿಮ್ಗೆ ಆ ಸೌಂದರ್ಯ ವೃದ್ಧಿ ಆಗತ್ತೆ. ಹೇಗೆ ಅಂದ್ರೆ ಒಂದ್ಸಲ ಕ್ಲೆನ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಕೆಲವೊಂದು ನೀವು ಹಿಂದಿನ ಕಾಲದಲ್ಲಿ ನೋಡಿ ಕೇಸರಿ ಗಂಧನ ಯೂಸ್ ಮಾಡ್ತಿದ್ರು. ಸೊ ಅದೆಲ್ಲ ಏನಕ್ಕೆ ಮುಖಕ್ಕೆ ಲೇಪ ಹಾಕ್ತಿದ್ರು, ಇಂಟೆಕ್ ಒಳಗಡೆ ಕೂಡ ತಗೊಳ್ತಿದ್ರು. ಸೊ ಯಾಕೆಂದ್ರೆ ಅಷ್ಟು ಅದು ಪವರ್ಫುಲ್ ಆಗಿ ನಮ್ಮ ಚರ್ಮನ ಕಾಂತಿಗೊಳಿಸ್ತಾ ಹೋಗುತ್ತೆ. ಸೊ ಅಂತ ಒಂದು ಎಲ್ಲ ಕಾಂಬಿನೇಷನ್ ಮಾಡಿ ಕೆಲವೊಂದು ಪ್ಯಾಕ್ ಆಗ್ಲಿ ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಮಸಾಜ್ ಆಗ್ಲಿ ಇದನ್ನೆಲ್ಲ ಮಾಡೋದ್ರಿಂದ ಮುಖ ತುಂಬಾ ಚೆನ್ನಾಗಾಗತ್ತೆ. ಇನ್ನು ಕಪ್ಪು ಕಲೆಗಳಿರುತ್ತೆ, ಪಿಂಪಲ್ ಆದ್ರೆ ಕೆಲವರಿಗೆ ಕಲೆ ಆಗ್ತಾ ಹೋಗುತ್ತೆ. ಬಟ್ ಡೀಪ್ ರೂಟೆಡ್ ಆಗಿ ಅಂದ್ರೆ ನಿಮ್ಗೆ ಒಳಗಡೆ ಹೋಗಿರುತ್ತೆ, ಪೋರ್ಸ್ ಅಂತ ಹೇಳ್ತಿರಲ್ಲ, ಅದು ತುಂಬಾ ಜಾಸ್ತಿ ಇದ್ರೆ ಅದು ವಾಪಸ್ ಸರಿ ಹೋಗಲ್ಲ. ಅದಕ್ಕೆ ಮೊದಲಾದ್ರೆ ನೀವು ತುಂಬಾ ಚೆನ್ನಾಗಿ ಮಾಡ್ಬೋದು. ಇನ್ನು ಬೇರೆ ಎಲ್ಲ ಕಲೆಗಳನ್ನು ಕೂಡ 80ರಿಂದ 90% ಕಲೆ ಕಾಣದೇ ಇರೋ ಹಾಗೆ ಕೂಡ ಖಂಡಿತ ಮಾಡ್ಬೋದು. ಹಾಗೆ ಮಾಡಿ ಗ್ಲೋ ಬರ್ಬೇಕು. ಅದಕ್ಕೆ ಎಲ್ಲ ನೀವು ನೋಡ್ತೀರಿ, ಎಲ್ಲ FB ನಲ್ಲಿ ಪ್ರತಿಯೊಂದು ಬರೋದು ಕೊಲಾಜಿನ್ ತಗೊಳ್ಳಿ, ಆ ತರ ಇರಿ, ಎಲಾಸ್ಟಿಸಿಟಿ, ವಿಟಮಿನ್ C ಪ್ಯಾಕೇಜ್ ತಗೊಳ್ಳಿ, ಹಾಗೆ ಹೇಗೆ ಅಂತ. ಬಟ್ ನಿಮ್ಗೆ ರಿಸಲ್ಟ್ ಸಿಗ್ತಾ ಇರೋದಿಲ್ಲ ಅಲ್ವಾ? ಎಷ್ಟೇ ಮೇಕಪ್ ಮಾಡಿದ್ರು ಕೂಡ ಸೊ ಒಳಗಡೆ ನೀವು ಚೆನ್ನಾಗಾದ್ರೆ ಮಾತ್ರ ಅದು ಒಂದು ಶೋಭೆ ಕೊಡುವಂಥದ್ದು. ಅದಕ್ಕೆ ಇರುವಂಥದ್ದು ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ಈ ತರ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿಬಿಟ್ಟು ಬೇರೆ ಬೇರೆ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀವಿ. ಈವನ್ ಬಂಗು ಆಗ್ಲಿ ಯಾವುದೇ ತರ ಕಲೆ ಆಗ್ಲಿ ತುಂಬಾ ಚೆನ್ನಾಗಿ ಕಡಿಮೆ ಆಗಿ ಸ್ಕಿನ್ಗೆ ಗ್ಲೋ ಬರುತ್ತೆ, ಟೈಟ್ನೆಸ್ ಬರುತ್ತೆ. ಹಾಗಾಗಿ ಸುಕ್ಕುಗಳನ್ನ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲ್ ವೇನಲ್ಲಿ ಇದ್ರ ಜೊತೆಗೆ ವ್ಯಾಯಾಮ, ಪ್ರಾಣಾಯಾಮ ಇದೆಲ್ಲ ಮಾಡಿದಾಗ ಅದು ಇನ್ನೂ ಶೋಭೆ ಕೊಡುತ್ತೆ, ಮುಖದಲ್ಲಿ ಕಾಂತಿ ಇರುತ್ತೆ. ಸೊ ಅದನ್ನ ನೀವು ಪಡ್ಕೋಬಹುದು. ಮನಸ್ಸಿನಲ್ಲಿ ನೆಮ್ಮದಿ ಇದ್ರೆ ಮುಖದಲ್ಲಿ ಕಾಣುತ್ತಂತೆ. ಅದಕ್ಕೆ ಫೇಸ್ ಇಸ್ ಅ ಮಿರರ್ ಆಫ್ ಹೆಲ್ತ್ ಅಂತ ಕರೀತಾರೆ. ಆ ಫೇಸ್ ನ ಚೆನ್ನಾಗಿ ಇಟ್ಕೋಬೇಕು, ಆ ಕನ್ನಡಿಯನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಈ ಸ್ವರ್ಣಕಾಂತಿ ಷೋಡಶಿ ಚಿಕಿತ್ಸೆ ನಿಮ್ಗೆ ಸಹಾಯಕ್ಕೆ ಬರುತ್ತೆ. ಸಾಕಷ್ಟು ಮಕ್ಕಳು ಡಿಪ್ರೆಷನ್ ಹೋಗಿರ್ತಾರೆ, ಸಾಕಷ್ಟು ಮೊಡವೆಗಳೆಲ್ಲ ಬಂದಿರುತ್ತೆ, ಹೊರಗಡೆ ಹೋಗೋದಿಲ್ಲ. ಬಂಗಳು ಬಂದಿರೋರು ಯಾವುದೇ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗಲ್ಲ, ನಾನು ಬರಲ್ಲ ಅಂತ ಹೇಳ್ತಾರೆ. ಮನೆಯವರಲ್ಲಿ ಸ್ವಲ್ಪ ವಿರಸಗಳಿರುತ್ತೆ, ನಾನು ಕರ್ಕೊಂಡು ಹೋಗಲ್ಲ ಅಂತ ಇರುತ್ತೆ. ಈ ತರದ ಎಲ್ಲ ಸನ್ನಿವೇಶಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಮಾನಸಿಕ ಸ್ಥಿತಿಗತಿಗಳನ್ನ ಸರಿಯಾಗಿ ಇಟ್ಕೊಳ್ಬೇಕು. ಜೊತೆಗೆ ಈ ಮಿರರ್ ಅನ್ನೋ ಕನ್ನಡಿ ಏನು ಫೇಸ್ ಇದೆ ಅದನ್ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ನಿಮ್ಗೆ ಸ್ವರ್ಣಕಾಂತಿ ಷೋಡಶಿ ಚಿಕಿತ್ಸೆ ಅಗತ್ಯ ಇರುತ್ತೆ. ಅದ್ರ ಬಗ್ಗೆ ಮಾಹಿತಿಗಳನ್ನ ತಗೊಳ್ಳಿ, ಸುಂದರವಾಗಿರಿ, ಸುಂದರ ಬದುಕನ್ನ ಕಟ್ಕೊಳ್ಬಹುದು. ಕರೆ ಮಾಡಿ ಮಾಹಿತಿಗಳನ್ನ ಪಡ್ಕೊಳ್ಳಿ. ನಮಸ್ಕಾರ.